ನೋಡಿ ಕಾಲುವೆ ನೀರು ಇಲ್ಲಿ ಹೆಂಗೆ ಉಕ್ಕಿ ಹರಿತಾ ಇರೋವಂಥದ್ದು. ಇಲ್ಲಿ ಇದು ಕಟ್ಟಿದ್ದಾರಾ ನೋಡಿ, ಎಷ್ಟು ರೈತರು ಜಮೀನು ಹಾಳಾಗ್ತಾಯಿದೆ ಅಂತ. ಬೇಡದಿರೋ ನೀರುಗಳು ಇವೆಲ್ಲ ರೈತರಿಗೆ, ಸದ್ಯಕ್ಕೆ ಬೇಡದಿರೋ ನೀರುಗಳು ಅಲ್ವೇ ಯಜಮಾನ್ರೆ? ಸದ್ಯಕ್ಕೆ ಈಗ ನೀರು ಇದು ಬೇಕಾಗಿಲ್ಲ ನಮಗೆ, ಏನು ಬೇಕಾಗಿಲ್ಲ. ಹಾಂ 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 ನೋಡಿ ನೋಡಿ ಇಲ್ಲಿ ಆ ಕಡೆ ಕಟ್ಟೆ ಕಟ್ಟವ್ರೆ, ನೋಡ್ತಾ ಇದ್ರಿ ನೀವು? ಅಲ್ಲ ಪಾಪ ಅವರು ಯಜಮಾನ್ರು ನೀವೇ ಕಟ್ಟೆ ಕಟ್ಸ್ಕೊಂಡಿರೋದು ಅದು. ನೋಡಿದ್ರೆ ಹಣೆ ಬರ ಹೆಂಗೈತೆ ಹಾಂ. ನೋಡಿ ಅವರು ರೈತರು ಅದನ್ನ ಕಟ್ಟೆ ಕಟ್ಸ್ಕೊಂಡಿರೋದಿಲ್ಲ, ಅವ್ರ ಜಮೀನು ನುಗ್ಬಿಡ್ತಿತ್ತು ನೀರು ಅಲ್ವೇ? ನೋಡಿ ಆ ಕಡೆದೆಲ್ಲ ಭತ್ತ ಬಾಳೆ ಎಲ್ಲ ಹಾಳಾಗ್ಬಿಡ್ತಿತ್ತು. ಹಾಂ 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 ಹೆಂಗೋ ನೀವು ಇಲ್ಲಿ ಕಟ್ಟೆ ಕಟ್ಸ್ಕೊಂಡ್ರೆ ಸರಿ ಆಯಿತು. ನಾವು ಮಾಧ್ಯಮದವರು ಯಜಮಾನ್ರೆ ನೋಡಿ ಹಿಂಗಾಗಿದೆಯಲ್ಲ, ಇಲ್ಲಿ ಯಾರನ್ನ ಒಂದು ತಡೆಗೋಡೆ ಮಾಡಿದಾರಾ? ಎಲ್ಲ ರೈತರು ಮಾಡಿಸ್ಕೊಳಕ್ಕಂತ ಇಲಾಖೆ ಏನು ಮಾಡ್ಕೊಡ್ಬೇಕು. ಅಲ್ಲ ಅದೇ ಅವರೇ ಮಾಡ್ಬೇಕಾರದು, ತಡೆಗೋಡೆ ಮಾಡಬೇಕು. ಹಾಂ 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 ಓಹೋ ತಡೆಗೋಡೆ ಮಾಡ್ದೇನೆ ಬಿಲ್ ಬರ್ಕೊಂಡಿದ್ರಾ? ಹಾಂ 4 ಲಕ್ಷ. ಹಾಂ 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 ಸರಿ ಸರಿ. ನೋಡಿ ತಡೆಗೋಡೆ ಇಲ್ಲ ಎಲ್ಲೂ, ಕಾಲುವೆಗಳು ಮಾಡ್ತಾರೆ ಇವರು. ಹಾಂ ಹಾಂ 16 ಮೀಟ್ರು ನೋಡಿ ಇಲ್ಲಿ ಹೆಂಗೆ ನೀರು ತುಂಬ್ಕೊಂಡಿದೆ ನೋಡಿ. ಹಾಂ ಟೆಂಡರ್ಗಳವರು ನೆಟ್ಟಿಗೆ ಕೆಲಸ ಮಾಡಲ್ಲ. ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಜನಪ್ರತಿನಿಧಿಗಳು ನೋಡಿ ಹೆಂಗೆ ಉಳಿದೆ ನೋಡ್ರಿ. ಹಾಂ ನೋಡಿ ಕೊಡಿ ಕೊಡಿ ದಾಖಲೆ ಕೊಡಿ, ಇದು ಕೊಡಿ ಅವ್ರದ್ದು ಟೆಂಡರ್ ದಾಖಲೆ ಕೊಡಿ. ವೀರಭದ್ರ ಸ್ವಾಮಿ ಅಂತ ಕೊಡಿ, ಅದು ಯಾರು ತಗೊಂಡಿರೋದು ಟೆಂಡರ್ ನೋಡೋಣ. ನೋಡಿ ಈ ಥರ ಎಲ್ಲ ಏನು ಬಿದ್ದರೆ ಇನ್ ಕೇಸು ಏನೇನ ರೈತ ಬರ್ಬೇಕಾದ್ರೆ ಏನು ಹೆಚ್ಚು ಕಮ್ಮಿ ಏನು ಮಾಡ್ತಾರೆ, ಇತ್ತಾಗಿ KEB ಇಲಾಖೆಯವರು ಕೆಲಸ ಮಾಡಲ್ಲ ಆಯಿತಾ, ಮತ್ತು ಅರಣ್ಯ ಅಧಿಕಾರಿಗಳು ಕೆಲಸ ಮಾಡಲ್ಲ. ಏನು ತಿಳ್ಕೊಂಬಿಡೋರು ಅಂತ ಅರ್ಥ ಆಗ್ತಿಲ್ಲ ರೈತರ ಬಗ್ಗೆ. ನೋಡಿ ನೀರು ಹೆಂಗೆ ಹೋಗ್ತಾ ಇದೆ ನೋಡಿ ಇಲ್ಲಿ. ನೋಡಿದ್ರಾ ಇದು ಕಾಲುವೆ, ಇದು ರಾಜ ಕಾಲುವೆ ಅರುಣವ್ರು ಇದು ಅಲ್ವಾ? ಹಾಂ ನೋಡಿ ರಾಮಸ್ವಾಮಿಗೆ ಹೋಗಿ ಅಟ್ಯಾಚ್ ಆಯ್ತದೆ ನೋಡಿ. ಇದೆಲ್ಲ ಸಂಪೂರ್ಣ 50 ಮೇಲೆ ನಾಶ ಆಗೋದು ಆಯಿತಾ. ಇದು ರಾಜ ಕಾಲುವೆ. ಪಾಪ ಅವರು ಸ್ವಂತಕ್ಕೋಸ್ಕರ ಮಾಡಿರೋಂಥ ತಡೆಗೋಡೆ ಅದು, ಇಲ್ಲಾಂದ್ರೆ ಅವ್ರ ಜಮೀನೆಲ್ಲ ಹಾಳಾಗ್ಬಿಡ್ತಿತ್ತು, ಇನ್ನೂ 100 ಎಕರೆ ಹಾಳಾಗ್ತಿತ್ತು. ಪಾಪ ಅವರು ಸ್ವಂತ ನೀವು ಮಾಡ್ಕೊಂಡಿರೋದು ತಡೆಗೋಡೆ 10-15 ಲಕ್ಷ ಖರ್ಚು ಮಾಡಿ ಸ್ವಂತ ಮಾಡ್ಕೊಂಡಿರೋದು ಅವರು ಯಜಮಾನ್ರು. ನೋಡಿ ರೈತರು ಅವರು ನೋಡಿ ಈಗ ಹೆಂಗೆ ಎಲ್ಲ ಕಡೆ ಹೆಂಗೆ ಹೋಗ್ತದೆ ನೋಡಿ. ಮುಳುಗೋಗಿರೋದು ಅಲ್ಲಿ ಗಂಟೆ ಮುಳುಗೋಗಿರೋದು ಭತ್ತ ನೋಡಿ. ಇದೆಲ್ಲ ಭತ್ತದ ಗದ್ದೆ, ಇದು ಭತ್ತದ ಗದ್ದೆ ಇದು. ನೋಡಿ ಇದು ಭತ್ತದ ಗದ್ದೆ ಹೆಂಗೆ ಮುಳುಗೋಗಿದೆ ನೋಡಿ. ನೋಡಿ ಇದು ಕಾಲುವೆ, ಇದು ನಾವು ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಕಾಲುವೆ, ಇದೆಲ್ಲ ಭತ್ತದ ಗದ್ದೆ. ಆದರೆ ಗದ್ದೆ ಇದು ನೋಡಿ ಏನಾಗಿದೆ ಪರಿಸ್ಥಿತಿ ನೋಡಿ. ನಿಮ್ಗೆ ಎಷ್ಟು ಕಣ್ಣಾಯಿಸ್ತಿರೋ ಅಲ್ಲಿವರೆಗೂ ಕೂಡ ಫಸಲು ಹಾಳಾಗಿರೋದು. ಒಂದು ದಿನದ ಮಳೆಗೆ ಈ ಥರ ಆಗಿರೋದು ನೋಡಿ. ಮತ್ತೆ ಇಲ್ಲಿ ನುಗ್ತಾ ಇರೋದು ನೀರು. ಹಾಂ ಇವತ್ತು ಬಿಟ್ಟರೆ ಇದು ಹಾಳಾಗೋಗುತ್ತೆ. ಹಾಂ ಸಂಪೂರ್ಣ ಇವತ್ತೇನಾರ ಮಳೆ ಬೀಳ್ತು ಅಂದರೆ ಇವತ್ತು ಅಲ್ಲ ಮಳೆ ಬೀಳಿಲ್ಲ ಈ ನೀರು ಹೊಡಬಿಡುತ್ತಲ್ಲ ಎಲ್ಲ ಕಡೆ ನೀರು ಹೋಗುತ್ತಲ್ಲ, ಅವಶ್ಯಕತೆ ಇಲ್ಲ ನೀರು ಸದ್ಯಕ್ಕೆ. ಈಗ ನೀರು ಮುಳುಗಡೆ ಆಯಿತು ಅಂದರೆ ಆಮೇಲೆ ಹುಲ್ಲು ಕೂಡ ಆಗಲ್ಲ. ಹಾಂ ಹಾಂ ಈ ಸರಿ ಹಾಂ ಹಾಂ ಇದು ಹುಲ್ಲು ಸೋಗ್ಲು ಎಲ್ಲ ಮೆಕ್ಲು ಅಂಟ್ಕೊಬಿಡುತ್ತದೆ. ಹಾಂ 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 ಮೆಕ್ಲು ಅಂಟ್ಕೊಂಡ್ರೆ ದನಗಳಿಗೂ ಕೂಡ ಇದಾಗಲ್ಲ. ಎಲ್ಲ ತೇವ್ರಿ ಒಟ್ಟಾಗಿರೋದೆ ಅಲ್ವಾ? ಎಲ್ಲ ಹೋಗ್ಬಿಡುತ್ತೆ, ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಬಿಡಿ ಸರ್. ಕಡಿಮೆ ಆಗತ್ತೆ ಅಂತ ಹೆಚ್ಚು ಕಡಿಮೆ ಇಲ್ಲೂ 1 ಕಿಲೋಮೀಟರ್ ಆಯ್ತದೆ. 1 ಕಿಲೋಮೀಟರ್ ದೂರ ಅಲ್ಲಿ ರಾಮಸ್ವಾಮಿ ಕಾಲ್ವ ಅಲ್ಲಿ ತನಕನೂ ಮುಚ್ಚೋಗುತ್ತೆ ಈ ಕಡೆಗೂ.